ಅಲ್ಲಿ ಕಾಣುತ್ತೆ. ಎಸ್, ಅಲಾರಾಮ್ ಕಾಲ್ ಆಗ್ತಿದೆ, ಸ್ಟ್ರಾಂಗ್ ಆಗ್ತಾ ಇದೆ, ಕಾಲ್ ಸ್ಟ್ರಾಂಗ್ ಆಗ್ತಾ ಇದೆ. ಒಳಗಿಂದ ಒಂದು ಏನೋ ಮೇ ಬಿ ಲೆಪರ್ಡ್ ಇರ್ಬೋದು, ಟೈಗರ್ ಇರ್ಬೋದು, ಒಳಗಡೆ ಒಂದು ಕಾಲ್ ಕೊಡ್ತಾ ಇದೆ. ಕಾಲ್ ಕೊಟ್ಟಿದ ತಕ್ಷಣ ಇದು ಮೇಯ್ತಾ ಇದ್ದೇವೆಲ್ಲ ಅಲರ್ಟ್ ಅದು. ನೆಕ್ಸ್ಟ್ ಇವು ಸೆನ್ಸ್ ಮಾಡ್ತವೆ, ಸ್ಮೆಲ್ ಮಾಡ್ತವೆ, ಸ್ನಿಫ್ ಮಾಡ್ತವೆ. ಸ್ನಿಫ್ ಮಾಡಿದ್ಮೇಲೆ ಈಗ ಎಲ್ಲಾದ್ರೂ ಸ್ನಿಫ್ ಮಾಡಲ್ಲ, ಯಾರು ಒಬ್ರು ಸ್ನಿಫ್ ಮಾಡ್ತಾ ಇರ್ತಾರೆ ನೋಡಿ. ಇನ್ನೇನಾದ್ರು ಥ್ರೆಟ್ ಕಾಣಿಸ್ತಾ ಮತ್ತೆ ಇವ್ರು ಕಾಲ್ ಕೊಡ್ತಾರೆ. ಕಾಲ್ ಕೊಟ್ಟು ಇನ್ನೊಂದು ಜಿಂಕೆ, ಒಳಗಿರೋಂಥ ಜಿಂಕೆ, ಅದಕ್ಕೆಲ್ಲೋ ಒಂದು ಥ್ರೆಟ್ ಸೆನ್ಸ್ ಆಗಿದೆ, ಲೆಪರ್ಡ್ ಅಥವಾ ಟೈಗರ್ ಯೂರಿನ್ ಸ್ಪ್ರೇ ಮಾಡಿರುತ್ತೆ ಅಥವಾ ಕಂಡಿರುತ್ತೆ, ಅವಾಗ ಕಾಲ್ ಕೊಡುತ್ತೆ. ಇದನ್ನ ನಾವು ಕಾಮನ್ ಆಗಿ ಚೀತಲ್ಸ್ ಅಂತ ಕರಿತೀವಿ. ಸ್ಪಾಟೆಡ್ ಡೀರ್ ಇದು ಸೆರ್ವಿಡೆ ಫ್ಯಾಮಿಲಿಯಲ್ಲಿ ಬರೋಂಥ ಒಂದು ಸ್ಪೀಶೀಸು. ನಮ್ಮಲ್ಲಿ ಮೋಸ್ಟ್ ನಾಗರೂಳಲ್ಲಿ ಅತಿ ಹೆಚ್ಚು ಕಂಡು ಬರೋದು ಇದು. ಇದ್ರ ನಂಬರ್ ಪಾಪ್ಯುಲೇಷನ್ ಒಂದು ಮೋರ್ ದೆನ್ 50 to 60,000 ಪಾಪ್ಯುಲೇಷನ್ ಇಂಡಿವಿಜುವಲ್ಸ್ ನಮ್ಮಲ್ಲಿ ಇದಾವೆ. ಇದು ಮೇಜರ್ ಸೋರ್ಸ್ ನಮ್ಮ ನಾಗರೂಳಿಗೆ ಹೈಯೆಸ್ಟ್ ಡೆನ್ಸಿಟಿ ಆಫ್ ಅರ್ಬಿವರ್ಸು ನಮ್ಮ ಸ್ಪಾಟೆಡ್ ಡೀರ್ಸ್ ಬರ್ತದೆ. ಇದರಲ್ಲಿ ನೀವೆಲ್ಲ ನೋಡ್ಬೋದು. ಏನು ಈ ಗ್ರೂಪ್ ಕಾಣಿಸಿದೆ ನಿಮಗೆ, ಇದನ್ನು ಹಾರ್ಡ್ ಅಂತ ಕರಿತೀವಿ ಅಥವಾ ಗ್ರೂಪ್ ಅಂತ ಕರಿತೀವಿ. ಈ ಗ್ರೂಪಲ್ಲಿ ಮೇಲ್ ಫೀಮೇಲ್ ಎಲ್ಲ ಇದ್ದಾವೆ. ಮೇಲ್ ಫೀಮೇಲ್ ಹೆಂಗೆ ಐಡೆಂಟಿಫೈ ಮಾಡ್ತೀವಿ ನಾವು, ಮೇಲ್ಗೆ ಕೊಂಬುಗಳಿರ್ತದೆ, ಇಟ್ ಇಸ್ ಕಾಲ್ಡ್ ಆಂಟ್ಲರ್ಸ್. ಆಂಟ್ಲರ್ಸ್, ಈ ಆಂಟ್ಲರ್ಸ್ ಪ್ರತಿ ವರ್ಷ ಉದುರುತ್ತೆ. ಅದೇ ಥರ ಆಂಟ್ಲರ್ಸ್ ಇಲ್ಲದೆ ಇರೋದೆಲ್ಲ ಫೀಮೇಲ್ಸ್ಗಳು. ನೀವು ಅದ್ರಲ್ಲಿ ನೋಡ್ಬೋದು ಹೆಂಗ್ ಮೇಲ್ಸ್ಗಳು ಕಾಣಿಸ್ತಾ ಇದೆ ನಿಮಗೆ, ಸಣ್ಣ ಸಣ್ಣದು ಕೊಂಬುಗಳು ಕಾಣಿಸ್ತಿದೆಯಲ್ಲ, ಅದೆಲ್ಲ ಹೆಂಗ್ ಮೇಲ್ಸ್ಗಳು. ಅಲ್ಲಿ ಇಯರ್ಲಿಂಗ್ಸ್ ಅಂತ ಕರಿತೀವಿ, 1 ವರ್ಷ ದಾಟಿದ ಮೇಲೆ ಬರೋ ಅಂತ ಇದು ಕೊಂಬುಗಳು, ಮೇಲ್ ಡಿಯರ್ಸ್ಗಳು. ಅದು ಇದರಲ್ಲಿ ಇನ್ನೊಂದು ತಿಂಗಳು ಹೋದ್ರೆ ನಿಮಗೆ ಮರಿಗಳು ಸಿಗ್ತದೆ, ಫಾನ್ಸ್ ಅಂತ ಕರಿತೀವಿ, ಮರಿಗಳು ಸಿಗ್ತವೆ. ನವಂಬರ್ ಡಿಸೆಂಬರ್ ಅದ್ರದ್ದು ಲಿಟರ್ ಟೈಮ್ ಆಗುತ್ತೆ. ಮೇಟಿಂಗ್ ಟೈಮ್ ಬಂದು ಮೇಯಿಂದ ಜೂನ್ ಜುಲೈ ಆಗಸ್ಟ್ವರೆಗೂ ಇರುತ್ತೆ. ಡೀರ್ದು ಮೇಟಿಂಗ್ ಸೀಸನ್ನ ನಾವು ರಟ್ಟಿಂಗ್ ಸೀಸನ್ ಅಂತ ಕರಿತೀವಿ, ರಟ್ ಅಂತ ಕರಿತೀವಿ. ಬೀಡಿಂಗ್ ಸೀಸನ್ನ ರಟ್ ಅಂತ ಕರಿತೀವಿ. ಮೇಲ್ ಏನು ಮಾಡುತ್ತೆ, ಮೇಲ್ ಮೇಲ್ ಡೀರ್ಗಳು ಇದನ್ನು ಆ ಟೈಮಲ್ಲಿ ರಟ್ಟಿಂಗ್ ಕಾಲ್ ಕೊಡ್ತವೆ, ಕೂಗುತ್ತೆ, ಜೋರಾಗಿ ಕೂಗುತ್ತೆ. ಇಟ್ಸ್ ಎ ಡಾಮಿನೆನ್ಸ್ ಕಾಲ್. ಒಂದು ಮೇಲ್ ಇನ್ನೊಂದು ಮೇಲ್ಗೆ ಹೇಳ್ತಾ ಇರೋದು, ನಾನು ಇಲ್ಲಿ ಡಾಮಿನೇಟ್ ಆಗಿದ್ದೀನಿ, ಈ ಗ್ರೂಪಲ್ಲಿ ನಾನು ಡಾಮಿನೇಟ್ ಆಗಿದ್ದೀನಿ, ಬಂದರೆ ಫೈಟ್ ಮಾಡ್ತೀನಿ ಅಂತ. ಪ್ರತಿ ಗುಂಪಿಗೂ ಒಂದು ಲೀಡರ್ಶಿಪ್ ಅಂತ ಇಟ್ ಡಿಪೆಂಡ್ಸ್. ಈಗ ಲೀಡರ್ಶಿಪ್ ಕಾಣಲ್ಲ ನಿಮಗೆ. ಈಗ ಮೇಟಿಂಗ್ ಸೀಸನ್, ರಟ್ಟಿಂಗ್ ಸೀಸನ್ ಮುಗಿದ್ಮೇಲೆ ಎಲ್ಲ ಈ ಥರ ಸ್ಟ್ಯಾಕ್ಸ್ ಎಲ್ಲ ಒಂದು ಕಡೆ ಬಂದ್ಬಿಡ್ತವೆ. ಈಗ ಸಪ್ರೇಟ್ ಆಗೋ ಟೈಮ್ ಇದು, ಗ್ರೂಪಿಂದ ಸಪ್ರೇಟ್ ಆಗೋಂಥ ಟೈಮು. ಈ ಸಪ್ರೇಟ್ ಆದಾಗ ಸ್ಟ್ಯಾಗ್ ಬ್ರದರ್ಹುಡ್ ಅಂತ ಕರಿತೀವಿ. ಎಲ್ಲ ಗಂಡು ಜಿಂಕೆಗಳು ಒಂದು ಕಡೆ ಸೇರುತ್ತೆ, ಅದನ್ನ ಸ್ಟ್ಯಾಗ್ ಬ್ರದರ್ಹುಡ್ ಅಂತ ಹೇಳ್ತೀವಿ. ಎಲ್ಲ ಕೊಂಬಿರೋ ಜಿಂಕೆಗಳು ಒಂದು ಕಡೆ ನೀವು ನೋಡ್ಬೋದು. ಆ ಟೈಮಲ್ಲಿ ಫೀಮೇಲ್ ಏನಂದರೆ ಕನ್ಸೀವ್ ಆಗಿರುತ್ತೆ, ಕ್ಯಾರಿ ಆಗಿರುತ್ತೆ, ಅದು ಮರಿ ಹಾಕುತ್ತೆ. ಮರಿ ಹಾಕೋ ಟೈಮಲ್ಲಿ ಅದೇನಾಗುತ್ತೆ, ಈ ಮರಿಗಳನ್ನ ಹೊಡಿಬಾರ್ದು ಅಂತೇಳಿ ಇವು ಗ್ರೂಪಿಂದ ಸಪ್ರೇಟ್ ಆಗ್ತವೆ. ಇದು ಎಲ್ಲ ಹೆಣ್ಣು ಜಿಂಕೆಗಳು ಒಂದು ಕಡೆ ಗ್ರೂಪ್ ಮಾಡ್ಕೊಳ್ತವೆ, ಗಂಡು ಜಿಂಕೆಗಳು ಒಂದು ಕಡೆ ಗ್ರೂಪ್ ಮಾಡ್ಕೊಳ್ತವೆ. ಹೆಣ್ಣು ಜಿಂಕೆಗಳು ಮರಿ ಹಾಕಿದ್ಮೇಲೆ ಮರಿನ ರಿಶ್ ಮಾಡ್ತವೆ, ಮರಿಗಳನ್ನ ಸಾಕ್ತವೆ, ಲ್ಯಾಕ್ಟೇಷನ್ ಇರ್ತದೆ, ಆಮೇಲೆ ಇದಾಗುತ್ತೆ. ಆಮೇಲೆ ನೆಕ್ಸ್ಟ್ ಬ್ರೀಡಿಂಗ್ ಸೀಸನ್ ಬಂದಾಗ, ರಟ್ಟಿಂಗ್ ಸೀಸನ್ ಬಂದಾಗ ಮೇಗೆ ಮತ್ತೆ ಗ್ರೂಪಲ್ಲಿರೋಂಥ ಡಾಮಿನೇಟ್ ಮೇಲ್ಗಳು. ಈ ಡಾಮಿನೇಟ್ ಮೇಲ್ ಹೆಂಗೆ ಅಂದರೆ, ನಾವು ಬ್ಲ್ಯಾಕ್ ಮಸಲ್ ಬ್ಯಾಂಡ್ ನೋಡ್ತೀವಿ ಮುಖದ ಮೇಲೆ, ಮತ್ತು ಶೋಲ್ಡರ್ ಹತ್ರ ಮಸಲ್ ಬ್ಯಾಂಡ್ಸ್ಗಳನ್ನ ನೋಡ್ತೀವಿ. ಬ್ಲ್ಯಾಕ್ ಕಲರ್ ಇರ್ತದೆ, ಸ್ವಲ್ಪ ದೊಡ್ಡದಾಗಿರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಫರ್ ಸ್ವಲ್ಪ ಬ್ಲ್ಯಾಕಿಶ್ ಫರ್ ಬರುತ್ತೆ, ಬ್ರೌನ್ ಬ್ಲ್ಯಾಕ್ ಮಿಕ್ಸ್ ಫರ್ ಬರ್ತದೆ, ಅದು ನಿಮಗೆ ಡಾಮಿನೇಟ್ ಮೇಲ್ ಅಂತ. ಆಮೇಲೆ ಅದು ಕೂಗುತ್ತೆ, ಜೋರಾಗಿ ಕೂಗುತ್ತೆ. ಇದರಲ್ಲಿ ಫೈಟ್ ಆಗುತ್ತೆ, ಯಾರು ಉಳಿತಾರೆ ಅವ್ರಿಗೆ ಮೇಟಿಂಗ್ ಚಾನ್ಸ್ ಸಿಗುತ್ತೆ, ಯಾರು ಸೋಲ್ತಾರೆ ಅವರು ಆ ಗ್ರೂಪ್ನ ಬಿಟ್ಟು ಹೊರಗಡೆ ಹೋಗ್ತಾರೆ. ಇದೇ ಥರ ರಿಪಿಟೇಷನ್ ಇದು ಆಗ್ತಾನೆ ಇರುತ್ತೆ. ಈಗ ಒಂದು 3-4 ಮಂತ್ಸಲ್ಲಿ ಡಾಮಿನೇಟ್ ಆಗಿರೋದು ಡಾಮಿನೇಟ್ ಆಗೋ ಇಳ್ದಿರಲ್ಲ, ಬೇರೆ ಇನ್ನೊಬ್ಬ ಬಂದು ಅವನ್ನ ಓಡಿಸ್ಬೋದು. ಚಾನ್ಸಸ್ ಗ್ರೂಪಿಗೆ ಮಾತ್ರ, ಗುಂಪಿಗೆ ಬೇರೆ ಬೇರೆ ಥರ. ಹೌದು ಹೌದು. ಬಟ್ ಇದು ಆರ್ನ್ ಶೇಪ್ ಇದೆಯಲ್ಲ ಸರ್, ಅದನ್ನ ಬ್ರೀಡ್ ಡಿಫ್ರೆನ್ಶಿಯೇಟ್ ಆಗುತ್ತಾ? ಆರ್ನ್ ಶೇಪಲ್ಲಿ ಸೇಮ್ ಅದೇ ಇಲ್ಲ, ಸೇಮ್ ಎಲ್ಲ ಡೀರ್ಸ್ಗಳಲ್ಲಿ, ಅದರಲ್ಲೂ ನಮ್ಮ ಸ್ಪಾಟೆಡ್ ಡೀರ್ಗಳಲ್ಲಿ ಈ ಥರ ಬರ್ತದೆ. ಇನ್ನೊಂದು ಡೀರ್ ಬರ್ತದೆ ನಮಗೆ ಸಾಂಬಾರ್ ಡೀರಲ್ಲಿ ಬೇರೆ ಥರ ಟ್ವಿಸ್ಟ್. ನಾವು ಹೇಳ್ತೀವಿ ಸ್ಪೈನ್ಸ್ ಆ್ಯಂಡ್ ಟ್ವಿಸ್ಟ್ ಅಂತ ಹೇಳ್ತೀವಿ ಆ್ಯಂಟ್ಲರ್ಸ್ಗಳಲ್ಲಿ. ಇದು ಮೇಲ್ ಬೀಮಿಂದ ಬಂದಿರುತ್ತೆ ಆ್ಯಂಟ್ಲರ್ಸ್. ನೀವು ಆ್ಯಂಟ್ಲರ್ಸ್ ಕರೆಕ್ಟಾಗಿ ನೋಡಿದ್ರೆ ಬೀಮ್ ಇರುತ್ತೆ ನಿಮಗೆ, ಬೀಮ್ ಮೇಲೆ ಬರೋಂಥದ್ದು ಗ್ರೋತ್ ಆಗೋಂಥದ್ದು. ನಮ್ಮ ಏರ್ ಫಾಲ್ ಹೆಂಗೆ ಆಗುತ್ತಲ್ಲ ಅದೇ ಥರ ಅದು ಇಯರ್ಲಿ ಒಂದು ಫಾಲ್ ಆಗುತ್ತೆ. ಒಂದು ಕಂಜಾಯಿಂಟ್ ಬೀಮ್ ಇದಿರುತ್ತೆ, ಅಲ್ಲಿಂದ ರೈಪನ್ ಆದಾಗ ಇದು ಆ್ಯಂಟ್ಲರ್ಸ್ ರೈಪನ್ ಆದಾಗ ಅದು ಉದುರುತ್ತೆ. ನೆಕ್ಸ್ಟ್ ವರ್ಷ ಪ್ರತಿ ವರ್ಷನೂ ಅವು ಉದುರುತ್ತೆ ಮತ್ತು ಹೊಸದಾಗಿ ಹುಟ್ಟುತ್ತೆ. ಇಷ್ಟು ಲೆಂತ್ ಅಂತ ಏನಿಲ್ಲ, ಎವ್ರಿ ಇಯರ್ ಅದು ಇದಾಗುತ್ತೆ. ಅದೆಲ್ಲ ನಿಮಗೆ ರೈಪನ್ ಆಂಟ್ಲರ್ಸ್ ಅಂತ ಹೇಳ್ತೀವಿ, ಫುಲ್ಲಿ ಗ್ರೋನ್ ಆಂಟ್ಲರ್ಸ್ಗಳದು. ಹಿಂಗೆ ಚಿಕ್ಕದ್ರಲ್ಲೇ ನೋಡ್ಬೋದು ನೀವು, ಅಲ್ಲಿ ಇನ್ನೊಂದು ಚಿಕ್ಕದಿದೆ, ಅದು 1.5-2 years ಒಳಗಿರ್ತದೆ, ಅದಕ್ಕೆ ಈಗ ಸಣ್ಣದಾಗಿ ಬರ್ತಾ ಇದೆ. ಬಟ್ ಹೈಲಿ ಪ್ರೋಟೀನ್ ಅಂತ ಹೌದು. ಇದನ್ನ ನೀವು ಬಿದ್ರು ಯಾವುದು ನಮ್ಮ ಗೆದ್ಲುಗಳು ತಿನ್ನಲ್ಲ ಇದನ್ನ.
ಯೂಶಲಿ ಜಿಂಕೆ ಕೊಂಬನ್ನ ಗೆದ್ಲುಗಳು ತಿನ್ನಲ್ಲ, ಅದನ್ನ ತಿನ್ನೋಂತಾನೆ ಒಬ್ಬ ಏಜೆಂಟ್ ಇದ್ದಾನೆ. ನಮ್ಮಲ್ಲಿ ಹೇಗೆ ನಮ್ಮ ಇಲಿ ಹೆಗ್ಣಗಳು ಮನೆಗಳಲ್ಲಿ ಕ್ಯಾರೆಟ್ ಬೀಟ್ರೂಟ್ ಎಲ್ಲ ತುರ್ದು ತಿನ್ನುತ್ತೆ, ಅದೇ ತರ ಈ ಕೊಂಬುಗಳನ್ನ ತುರ್ದು ತಿನ್ನೋನೊಬ್ಬ ಇದ್ದಾನೆ. ಯಾರು ಸರ್? ಅವನು ಇಟ್ಸ್ ಕಾಲ್ಡ್ ಪಾರ್ಕ್ಯೂಪೈನ್, ಮುಳ್ಳಂದಿ. ಮುಳ್ಳಂದಿಗೆ ಬಹಳ ಇಷ್ಟವಾದಂಥ ಫುಡ್. ಮುಳ್ಳಂದಿ ಪ್ರಿಫರ್ಡ್ ಮಾಡಿರುತ್ತೆ. ಈ ಸೀಸನಲ್ಲಿ ಬಿದ್ದಂಥ ಕೊಂಬುಗಳನ್ನೆಲ್ಲ ತಗೊಂಡೋಗಿ ತನ್ನ ಗೂಡು ಹತ್ರ ಇಟ್ಕೊಂಡು ನಮ್ಮ ಇಲಿ ಹೆಗ್ಣಗಳೆಲ್ಲ ಹೆಂಗೆ ಸ್ಟೋರ್ ಮಾಡ್ಕೊಳ್ತಾವಲ್ಲ ದವಸ ಧಾನ್ಯಗಳನ್ನ, ಅದೇ ಥರ ಸ್ಟೋರ್ ಮಾಡ್ಕೊಂಡು ಯಾವಾಗ ಬೇಕಾವಾಗ ತಿಂತವೆ. ಬೇರೆ ಯಾವ ಪ್ರಾಣಿನೂ ಪಿಕ್ ಬೇರೆ ಯಾವ ಪ್ರಾಣಿ ಸಾಫ್ಟ್ ಇದನ್ನ ಸಾಫ್ಟ್ ಆಂಟ್ಲರ್ಸ್ಗಳನ್ನ ನಾಯಿಗಳು ತಿಂತವೆ, ಕಾಡು ನಾಯಿಗಳು ತಿಂತವೆ ಬೇಟೆ ಆಡಿದ್ಮೇಲೆ. ಸಮ್ಟೈಮ್ಸ್ ಹುಲಿನೂ ತಿಂದಿದೆ. ಬಟ್ ಇದನ್ನ ಒಣಗಿರೋದನ್ನ ಪ್ರಿಫರ್ ಮಾಡೋದು ಪಾರ್ಕ್ಯೂಪೈನ್. ಮೇಲೆ ಬಿದ್ದರೂ ಬೇಗ ಅವಶೇಷಗಳಾಗಲ್ಲ. ಆಗಲ್ಲ ಒಂದು 5 to 6, 7 years ಬೇಕಾಗುತ್ತೆ ಸೇರೋದು. ಈಗ ಬೇಗ ನೆಲಕ್ಕೆ ಸೇರಿಸೋದು ಇದು ಪಾರ್ಕ್ಯೂಪೈನ್ಸ್ ಮಾಡ್ತಾರೆ. ನಾವುಗಳಲ್ಲಿ ಮೇಜರ್ ಪ್ರೇ ಬೇಸ್ ನಮಗೆ ಹುಲಿಗಳಿಗಾಗ್ಲಿ ಚಿರತೆಗಾಗ್ಲಿ ಕಾಡು ನಾಯಿಗಳಿಗಾಗ್ಲಿ ಮೇಜರ್ ಪ್ರೇ ಬೇಸ್ ಬಂದು ಈ ಚೀತಲ್ಸ್, ಸ್ಪಾಟೆಡ್ ಡೀರ್ಸ್ ಅಂತ ಹೇಳ್ತೀವಿ. ಲೈಫ್ ಸ್ಪ್ಯಾನ್ ಸೇಮ್ ನಮ್ಮ ಹಸುಗಳ ಥರನೇ 15 to 20 years ಒಳಗೆ ಅಷ್ಟಿರುತ್ತೆ. ಇವಕ್ಕೆ ಮೇಜರ್ಲಿ ಇವಕ್ಕೆ ದೃಷ್ಟಿ ಅಂದರೆ ನಾವು ನೋಡೋ ಅಷ್ಟು ಕ್ಲಿಯರ್ ವಿಷನ್ ಸಿಗಲ್ಲ ಇವಕ್ಕೆ. ಫಸ್ಟ್ ಇದೇ ಪ್ರೊಬಬಿಲಿಟೀಸ್. ಹುಲಿ ಒಂದು 10 ಸಲ ಚೇಸ್ ಮಾಡಿದ್ರೆ 10 ಸಲ ಚೇಸ್ ಮಾಡೋದ್ರಲ್ಲಿ 1 time ಸಕ್ಸಸ್ ಆಗ್ಬೋದು ಅಷ್ಟೇ. ಇವಕ್ಕೆ ಡಿಫೆನ್ಸ್ ಮೆಕ್ಯಾನಿಸಮೇ ಆ ಥರ ಇರುತ್ತೆ. ಇವಕ್ಕೆ ಕಣ್ಣು ಅಷ್ಟು ನಿಮಗೆ ಕ್ಲಿಯರ್ ವಿಷನ್ ಇರಲ್ಲ, ಕಾಣಲ್ಲ. ನಮಗೆ ಏನಂದ್ರೆ 3 ಕಲರ್ ಅಂದ್ರೆ ನಾವು 7 ಕಲರ್ಸ್ನ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಬಟ್ ಡೀರ್ಸ್ಗಳಿಗೆ ಹಂಗೆ ಮಾಡೋಕ್ಕಾಗಲ್ಲ. ಡೈಕ್ರೋಮ್ಯಾಟಿಕ್ ಅಂತ ಕರಿತೀವಿ. 2 ಕಲರ್ ಪ್ರಾಣಿಗಳಲ್ಲಿ ಅಂದ್ರೆ ಬೋವಿಡ್ಸ್ ಅಂಡ್ ಸರ್ವಿಡ್ಸ್ಗಳಲ್ಲಿ 2 ಕಲರ್ ಡಿಫ್ರೆನ್ಶಿಯೇಟ್ ಮಾಡ್ತೇವೆ. ಯಾವುದು ಅಂದ್ರೆ ನಮಗೆ ರೆಡ್ಡೇ ಕಲರ್ ಕಾಣುತ್ತೆ, ಇವಕ್ಕೆ ರೆಡ್ ಗ್ರೀನಿಶ್ ಕಲರ್ ಕಾಣುತ್ತೆ. ಕಲರ್ ಬ್ಲೈಂಡ್ ಕೇಳಿದ್ರಲ್ಲ ನೀವು, ಕಲರ್ ಬ್ಲೈಂಡ್ನೆಸ್. ಅದೇ ತರ ಇವಕ್ಕೆ ಏನಂದ್ರೆ ನಾವು ಟ್ರೈಕ್ರೋಮ್ಯಾಟಿಕ್, ಡೈಕ್ರೋಮ್ಯಾಟಿಕ್. ಇವಕ್ಕೆ 2 ಕಲರ್ ಕಾಣೋದು. ಯಾವುದು ಅಂದ್ರೆ ಗ್ರೀನಿಶ್ ಬ್ಲೂಯಿಶ್ ಶೇಡ್ ಅಲ್ಲಿ ಕಾಣಿಸ್ತದೆ. ಇವಕ್ಕೆ ಡಿಫೆಕ್ಟ್ಸ್ ಅಲ್ಲ, ಇದು ಅದ್ರ ಅರೇಂಜ್ಮೆಂಟ್ಸ್ ಹೆಂಗಿರ್ತದೆ, ರಾಡ್ಸ್ ಅಂಡ್ ಕೋನ್ಸ್ ಅರೇಂಜ್ಮೆಂಟ್ಸ್ ಆ ಥರ ಇರುತ್ತೆ. ಮೇಜರ್ಲಿ ಇವಕ್ಕೆ ಹುಲಿ ನಮಗೆಲ್ಲ ಆರೆಂಜ್ ಮತ್ತೆ ಬ್ಲ್ಯಾಕ್ ಸ್ಟ್ರೈಪ್ಸ್ ವೈಟ್ ಕಾಣ್ರೆ ನೀಟಾಗೆ, ಇವಕ್ಕೆ ಹಂಗೆ ಕಾಣಲ್ಲ. ಇವಕ್ಕೆ ಗ್ರೀನಿಶ್ ಗ್ರೇಯಿಶ್ ಬ್ಲೆಂಡ್ ಆಗುತ್ತೆ. ಅದಕ್ಕೆ ಹುಲಿ ನಿಮಗೆ ಇದಕ್ಕೆ ಗ್ರಾಸ್ ಲ್ಯಾಂಡಲ್ಲಾಗಲಿ ಅಥವಾ ಫಾರೆಸ್ಟಲ್ಲಾಗಲಿ ಅದು ಬ್ಲೆಂಡ್ ಆಗಿಬಿಡುತ್ತೆ, ಕ್ಯಾಮೋಫ್ಲೇಜ್ ಆಗುತ್ತೆ. ಇವಕ್ಕೆ ಕಾಣಲ್ಲ. ಹುಲಿಗೂ ಸೇಮ್ ಇದೇ ಥರ ಇವು ಹಂಗೆ ಕಾಣುತ್ತೆ, ಗ್ರೀನಿಶ್ ಗ್ರೇಯಿಶ್ ಅಥವಾ ಗ್ರೀನಿಶ್ ಬ್ಲೂಯಿಶ್ ಶೇಡ್ಸ್ ಅಲ್ಲಿ ಕಾಣುತ್ತೆ. ಎಸ್, ಅಲಾರಾಮ್ ಕಾಲ್ ಆಗ್ತಾ ಇದೆಯಲ್ಲ, ಒಳಗಿಂದ ಒಂದು ಏನೋ ಮೇ ಬಿ ಲೆಪರ್ಡ್ ಇರ್ಬೋದು ಅಥವಾ ಟೈಗರ್ ಇರ್ಬೋದು, ಒಳಗಡೆ ಒಂದು ಕಾಲ್ ಕೊಡ್ತಾ ಇದೆ. ಕಾಲ್ ಕೊಟ್ಟಿದ ತಕ್ಷಣ ಇದು ಮೇಯ್ತಾ ಇದ್ದೇವೆಲ್ಲ ಅಲರ್ಟ್ ಅದು. ನೆಕ್ಸ್ಟ್ ಇವು ಸೆನ್ಸ್ ಮಾಡ್ತವೆ, ಸ್ಮೆಲ್ ಮಾಡ್ತವೆ, ಸ್ನಿಫ್ ಮಾಡ್ತವೆ. ಸ್ನಿಫ್ ಮಾಡಿದ್ಮೇಲೆ ಈಗ ಎಲ್ಲದೂ ಸ್ನಿಫ್ ಮಾಡಲ್ಲ, ಯಾರು ಒಬ್ರು ಸ್ನಿಫ್ ಮಾಡ್ತಾ ಇರ್ತಾರೆ ನೋಡಿ. ಇನ್ನೇನಾದ್ರು ಥ್ರೆಟ್ ಕಾಣಿಸ್ತಾ ಮತ್ತೆ ಇವ್ರು ಕಾಲ್ ಕೊಡ್ತಾರೆ. ಕಾಲ್ ಕೊಟ್ಟಿದ್ದು ಇನ್ನೊಂದು ಜಿಂಕೆ, ಒಳಗಿರೋಂಥ ಜಿಂಕೆ, ಅದಕ್ಕೆಲ್ಲೋ ಒಂದು ಥ್ರೆಟ್ ಸೆನ್ಸ್ ಆಗಿದೆ. ಲೆಪರ್ಡ್ ಅಥವಾ ಟೈಗರ್ ಯೂರಿನ್ ಸ್ಪ್ರೇ ಮಾಡಿರುತ್ತೆ ಅಥವಾ ಕಂಡಿರುತ್ತೆ, ಅವಾಗ ಕಾಲ್ ಕೊಡುತ್ತೆ. ಸ್ಟ್ರಾಂಗ್ ಆಗ್ತಾ ಇದೆ, ಕಾಲ್ ಸ್ಟ್ರಾಂಗ್ ಆಗ್ತಾ ಇದೆ. ತುಂಬಾ ಸರಿ ಮಾಡಿದ್ರು ಡೈವರ್ಟ್ ಆಗಲ್ಲ, ಅದಕ್ಕೆ ಅದೇ ಸ್ವಲ್ಪ ಅಂದ್ರೆ ಹೆದರಿಕೆನೂ ಇಲ್ಲ ಅಂತಾನೆ. ಇಲ್ಲ, ಅದ್ರ ಝೋನಲ್ಲಿ ಕ್ಲಿಯರ್ ಇದೆ ಅಂತ ಈಗ. ಒಂದ್ಸರಿ ಈ ಝೋನ್ ಚೆಕ್ ಮಾಡ್ಕೊಂಡು ಇದರಲ್ಲಿ ಒಳಗಡೆನೂ ಇರ್ತವೆ. ಒಳಗಡೆ ಇದ್ದಾವೆ ಏನ್ ಮಾಡ್ತವೆ, ಅವು ಚೆಕ್ ಮಾಡ್ತಾ ಇರ್ತದೆ, ಸ್ನಿಫ್ ಮಾಡ್ತಾ ಇರುತ್ತೆ. ಥ್ರೆಟ್ ಏನಾರ ಬಂತು ಅಂದ್ರೆ ಮೇಜರ್ಲಿ ಇವು ವಿಷನ್ ಇಂದ ನೋಡಲ್ಲ, ಇವೇನಿದ್ರು ಸ್ನಿಫ್ ಮಾಡ್ತವೆ, ವಾಸನೆ ಗ್ರಹಿಸ್ತವೆ ಇವು ಚೆನ್ನಾಗಿ. ಹಸುಗಳು ಆಗ್ಲಿ ಅಥವಾ ಮೇಕೆಗಳಾಗ್ಲಿ ಸೇಮ್ ಅದೇ ತರ ಈ ಡೀರ್ಸ್ ಅಲ್ಲೂ ಅಷ್ಟೇ ವಾಸನೆಗಳನ್ನ ಇದು ಮಾಡ್ತವೆ. ಮತ್ತೆ ಕಿವಿ ಶಾರ್ಪ್ ಇರ್ತದೆ. ಪಾಸಿಂಗ್ ಏರಿಯಾ ಇದು, ಇಲ್ಲಿ ಫ್ರಂಟ್ ಅಲ್ಲಿ ಪಾಸ್ ಆಗ್ತದೆ. ಅವಾಗ ಏನಂದ್ರೆ ಈ ಆನೆ ನಡೆದಿದ್ದ ಜಾಗ ಕಾಲ್ದಾರಿಗಳು ಇರುತ್ತೆ, ಆ ಕಾಲ್ದಾರಿಗಳಲ್ಲಿ ಪಾಸ್ ಆಗ್ತವೆ. ಈ ಆತರ ಈ ಹುಲಿ ಹೆಜ್ಜೆ ಗುರುತುಗಳನ್ನ ಅವನ್ನೆಲ್ಲ ರೆಕಗ್ನೈಸ್ ಮಾಡ್ತಾರೆ? ಮಾಡಲ್ಲ. ಇದೇನಂದ್ರೆ ಹುಲಿ ಒಂದು ಯೂರಿನ್ ಸ್ಪ್ರೇ ಮಾಡೋಗಿರುತ್ತೆ ಒಂದು ಮರಕ್ಕೆ, ಆ ಸ್ಮೆಲ್ ಇಟ್ಕೊಂಡು ಕಾಲ್ ಕೊಡ್ತವೆ.
ಹಾ ಎಲ್ಲಾ ಕಾಲು ನಾವು ಪ್ರೆಸೆನ್ಸ್ ಇದೆ ಅಂತ ಹೇಳಕ್ಕಾಗಲ್ಲ. ಹಾ ಹಾ ಫಿಸಿಕಲ್ ಪ್ರೆಸೆನ್ಸ್ ನೋಡೇನೆ ಕಾಲ್ ಕೊಡುತ್ತೆ ಅಂತ ಹೇಳಕ್ಕಾಗಲ್ಲ. ಯಾವುದೋ ಒಂದು ಟೈಮಲ್ಲಿ ಯೂರಿನ್ ಸ್ಪ್ರೇ ಮಾಡೋಗಿರುತ್ತೆ, ಅದು 4-5 days ಇರುತ್ತೆ ಆ ಯೂರಿನ್ ಸ್ಮೆಲ್, ಅದನ್ನ ಇಟ್ಕೊಂಡು ಸ್ಮೆಲ್ ಮಾಡ್ತಾರೆ. ಮತ್ತೆ ಯಾವುದೋ ಒಂದು ಕಿಲ್ ಆಗಿರುತ್ತೆ, ಪ್ರೆಸೆನ್ಸ್ ಇದ್ದಾಗ ಕಾಲ್ ಕೊಡ್ತಾರೆ. ಅಪ್ ಟು ಒಂದು ಟೀಮ್ ಅಂದ್ರೆ ಎಷ್ಟು ಮೆಂಬರ್ಸ್? ಡಿಪೆಂಡ್ಸ್. ಇದರಲ್ಲಿ ನೀವು ಟೀಮ್ ಅಂತ ಹೇಳಕ್ಕಾಗಲ್ಲ. ಇದರಲ್ಲಿ ಒಂದು 60-70 ಎಲ್ಲ ಸೇರ್ತವೆ. ಇದು ಎಕ್ಸ್ಪ್ಲೈನ್ ಮಾಡಿದ್ರೆ ಇನ್ನೂ ದೊಡ್ಡ ಕಾನ್ಸೆಪ್ಟ್ಗಳು ಇದೆ ಇದರಲ್ಲಿ. ಎಲ್ಲ ಒಂದು ಸೇರ್ತವೆ. ನೈಟ್ ಟೈಮ್ ಎಲ್ಲ ಬಂದು ಒಂದು ಯಾರ್ಡಿಂಗ್ ಬಿಹೇವಿಯರ್ ಅಂತ ಕರಿತೀವಿ ನಾವು. ಈ ಎಲ್ಲಿ ಥ್ರೆಟ್ ಇರಲ್ಲ, ಈ ಓಪನ್ ಲ್ಯಾಂಡ್ ಇರ್ತವೆ ನಮ್ಮಲ್ಲಿ, ಹಸುಗಳು ಮತ್ತೆ ದನಗಳು ಮತ್ತೆ ಕುರಿ ಮೇಕೆಗಳನ್ನೆಲ್ಲ ಹೆಂಗೆ ನಾವು ಯಾರ್ಡಲ್ಲಿ ಕಟ್ ಆಗ್ತೀವಲ್ಲ, ಓಪನ್ ಲ್ಯಾಂಡ್ ಅಲ್ಲಿ ಇದು ಯಾರ್ಡಿಂಗ್ ಅಂದ್ರೆ ನ್ಯಾಚುರಲ್ ಆಗಿ ಎಲ್ಲಿ ಓಪನ್ ಸ್ಪೇಸ್ ಇರುತ್ತೆ ಅಂತ ಜಾಗದಲ್ಲೂ ಕೂರ್ತವೆ. ಅದ್ರಲ್ಲಿ 4 ಕಡೆಯಿಂದನೂ 4 ಡೈರೆಕ್ಷನ್ ಬೇರೆ ಬೇರೆ ಜಿಂಕೆಗಳು ಥ್ರೆಟ್ನ ಅಬ್ಸರ್ವ್ ಮಾಡ್ತಿರ್ತವೆ, ಆ ಕಡೆಯಿಂದ ಏನಾರು ಬರ್ಬೋದು ಅಂತ. ನೈಟ್ ಡ್ಯೂಟಿ ತರ ನಾವು ಅಲರ್ಟ್ ಮಾಡ್ಕೊಳ್ತೀವಲ್ಲ, ನೈಟ್ ಡ್ಯೂಟಿ ಆ ಥರ. ಮಧ್ಯದಲ್ಲಿರೋವೆಲ್ಲ ಸೇಫ್ ಆಗಿರ್ತವೆ, ಸೈಡಲ್ಲಿರೋವು ಅವನ್ನ ಇದು ಮಾಡ್ತಿರ್ತವೆ, ಸೆನ್ಸ್ ಮಾಡ್ತಿರ್ತವೆ, ಏನಾರ ಥ್ರೆಟ್ ಸೆನ್ಸ್ ಮಾಡ್ತಾ ಇರ್ತವೆ. ಬಟ್ ನೈಟ್ ಫುಡ್ ಕನ್ಸ್ಯೂಮ್ ಮಾಡ್ತಾವ ಸರ್? ಇಲ್ಲ, ನೈಟ್ ಗ್ರೇಸ್ ಮಾಡ್ತವೆ. ಒಳಗೆ ನಿಮ್ಗೆ ತುಂಬಾ ಥ್ರೆಡ್ ಕಾಲ್ ಆಗ್ತಾ ಇದೆ, ಬರ್ಡ್ಸ್ ಥ್ರೆಡ್ ಕಾಲ್ ಆಗುತ್ತೆ. ಓಕೆ ಓಕೆ. ಇವನ್ ಟೈಗರ್ ಅಥವಾ ಲೆಪರ್ಡ್ಗೆ ಬರ್ಡ್ಸ್ಗಳು ಸಮ್ಟೈಮ್ಸ್ ಕಾಲ್ ಕೊಡ್ತವೆ. ಎಕ್ಸಾಂಪಲ್ ನಮ್ಮ ಪೀಫೋಲ್ ಓಕೆ ಮತ್ತೆ ಜಂಗಲ್ ಫೋಲ್. ಅಲ್ಲ, ಬರ್ಡ್ಸ್ಗಳು ಇವಕ್ಕೆ ಹೆಲ್ಪ್ ಮಾಡುತ್ತಾ? ಬರ್ಡ್ಸ್ ಹೆಲ್ಪ್ ಮಾಡೋದಂತಲ್ಲ, ಅದು ಪ್ರಿಡೇಟರ್. ಟೈಗರ್ ಇದನ್ನ ಪ್ರೇ ಮಾಡುತ್ತೆ, ಅದನ್ನ ಪಿಕಾಕ್ನ ಮತ್ತೆ ಇದನ್ನ, ಹಾಗೆ ಅದನ್ನು ಕಾಲ್ ಕೊಡ್ತವೆ. ಒಳಗೆ ಕಾಲ್ ಆಗ್ತಾ ಇದೆ.